ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಗುಲ್ಬರ್ಗ ಜಿಲ್ಲೆ ಕೋಟನೂರು ಗ್ರಾಮದಲ್ಲಿ ರಾತ್ರಿ ಹೊತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ ಘಟನೆ ಕುರಿತು ಇಂದು ವಿಜಯಪುರ ಜಿಲ್ಲೆ ನಗರದ ವಿಜಯಪುರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಭೀಮಾರ್ಮಿ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಪರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದಿರಿ, ನೀವು ಏನು ಮೊನ್ನೆ ರಾಮ ಮಂದಿರ ಕಟ್ಟಿಸಿ ರಾಮರಾಜ್ಯ ಮಾಡಕ್ಕೆ ಹೊಂಟಿದ್ದೀರಿ, ಅದು ನಾವು ಮಾಡಿಸ್ಕೊಡೋದಿಲ್ಲ. ಇಲ್ಲಿ ಇರೋದು ಬರೀ ಭೀಮ, ಸಂವಿಧಾನ, ಜೈ ಭೀಮ್ ಘೋಷಣೆ. ನಿಮ್ಮ ರಾಮ ಕೂಡುವಾಗೂ ನಾವು ಯಾರೂ ದಲಿತರು ವಿರೋಧ ಮಾಡಿಲ್ಲ, ನಿಮ್ಗೆ ಗೊತ್ತಿರಲಿ. ಆದ್ರೂ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಟೆಗೆ ಬಂದ್ರೆ RSS ಮುಖಂಡ ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಬಂದ್ರು ನಾವು ಬಿಡಂಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಟೆಗೆ ಬಂದ್ರೆ ನಿಮ್ಗೆ ಗೊತ್ತಿರಲಿ. ನೀವು ಹಿಂಡಾಗಿ ಗುಂಪಾಗಿ ರಾತ್ರಿ ಹೊತ್ತಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ದೀರಿ. ಗುಲ್ಬರ್ಗ ಹೊತ್ತಿ ಉರು ಟೈಮಿಗೆ ನಾವೇನ್ರ ದಲಿತ ನಾಯಕರಲ್ಲಿ ಬಂದಿವಪ್ಪ ಅಂದ್ರೆ ನಮ್ಮ ಹಸುಗೆ ನೀವು ಆಹಾರ ಹಾಕ್ತೀರಿ. ಏನು 1818 ಭೀಮಾ ಕೊರೆಗಾಂವ್ ಇತಿಹಾಸ ಬಹುಶಃ ಗೊತ್ತಿರಬೇಕು, ನೀವು ನೆನಪು ಹಾರಾಕತ್ತೀರಿ. ಏನು ಮೇಲ್ಜಾತಿರಿದ್ರಿ ನೆನಪು ಹಾರಾಕತ್ತೀರಿ. ಅದು ನಿಮ್ಮ ಮತ್ತೆ ನೆನಪು ಬರ್ಬೇಕಂದ್ರೆ ನಮಗೊಂದು ಕರೆ ಕೊಡ್ರಿ. ನಿಮ್ಮ RSS ಮುಖಂಡ ಮೋಹನ್ ಭಾಗವತ್ ಅದಲ್ಲ, ಅವನ ಕರೆ ಕೊಡಿಸ್ರಿ. ನಮ್ಮ ತಾಯಿ ಎದೆ ಹಾಲಲ್ಲಿ ಎಷ್ಟು ತಾಕದ ನಾವು ತೋರಿಸ್ತೀವಿ. ಭೀಮಾರ್ಮಿದವರು ನಮ್ಮಲ್ಲಿ ಎಷ್ಟು ತಾಕದ ನಾವು ತೋರಿಸ್ತೀವಿ. ನೀವೇನು ನಿಮ್ಗೆ ಗೊತ್ತಿರಲಿ, ಬಹುಶಃ ನಿಮ್ಮ ರಾಮೆಯಲ್ಲಿ ನಿಮ್ಮ ಗುಡ್ಯಾಗ ಕೊಡ್ಬೇಕಂದ್ರೆ ಎಷ್ಟೋ ವರ್ಷಗಟ್ಲೆ ಹೋಗ್ಯದ. ಅಲ್ಲಿ ಕೂಡ್ಬೇಕು, ನಿಮ್ಮ ರಾಮ್ ಕೊಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಯಾರೂ ಅಲ್ಲ. ನೀವು ಹೈಕೋರ್ಟಿಂದ ಆರ್ಡರ್ ಮಾಡ್ಕೊಂಡ್ರಿ. ಏನ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಣಕುತ್ತಿತ್ತಪ್ಪ ಅಂದ್ರೆ ನಮ್ಮನ್ನು ಹೇಳಿ ಕೆಡಕ್ರಿ. ನಾ ಅಂತೂ ಬಾಯಿಲಿ ಹೇಳಕತ್ತೀನಿ, ಬಾಯಿಲಿ ಹೇಳಿನಿ. ಇವತ್ತು ನಮ್ಮ ಲೆಟರ್ ಪ್ಯಾಡ್ ಮುಖಾಂತರ ನಿಮ್ಗೆ ರೈಟಿಂಗ್ದಾಗ ಕೊಡಕತ್ತೀವಿ ಸರ್ಕಾರಕ್ಕೆ. ಏನರ ಮುಂದಿದು ಕಂಟಿನ್ಯೂ ಆಯ್ತಪ್ಪ ಅಂದ್ರೆ ಭೀಮಾ ಕೋರೆಗಾಂವ್ ಯುದ್ಧ ಏನೈತೆ ನೋಡ್ರಿ, ಬಿಜಾಪುರದಿಂದ ಪ್ರಾರಂಭ ಮಾಡ್ತೀವಿ. ನಾವು ಬರೆದು ಕೊಟ್ಟಿವಿ ರೈಟಿಂಗ್ದಾಗ, ಅದು ನಿಮ್ಗೆ ಗಮನಕ್ಕೆ ಇರಲಿ. ಮತ್ತು ರಾಜ್ಯದ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಮತ್ತು ಗೃಹ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗುಲ್ಬರ್ಗ ಪ್ರಿಯಾಂಕ್ ಖರ್ಗೆ ಒಂದು ಮನವಿ ಮಾಡತ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅದಾವೆ ಅಲ್ಲಿ ಕಂಪಲ್ಸರಿ CCTV ಕ್ಯಾಮ್ರಾನು ಅಳವಡಿಸ್ಬೇಕು. ಎರಡನೇದೇನೈತಿ, ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಐತಿ ಅಲ್ಲಿ ಒಬ್ಬೊಬ್ಬರು ಪೊಲೀಸರ ನೇಮಕ ಮಾಡ್ಬೇಕಂತ ಒಂದು ಭೀಮಾರ್ಮಿ ಸಂಘಟನೆಯಿಂದ ಒಂದು ವಿನಂತಿ ಐತಿ. ನಾನು ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ.